ಈ ಪವಿತ್ರ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯರು ಶ್ರೀಮನಿ ಮಹಂತ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಶೇಗುಣಸಿ ಪೂಜ್ಯರಿಂದ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮಾರಾಧ್ಯರಾದ ಶೇಗುಣಸಿಯ ಮುರುಘೇಂದ್ರ ಶಿವಯೋಗಿಗಳವರನ್ನು ಸ್ಮರಿಸಿಕೊಂಡು, ಗುರುಕುಮಾರ ಶಿವಯೋಗಿಗಳವರನ್ನು, ಅಥನೀಯ ಮುರುಘೇಂದ್ರ ಶಿವಯೋಗಿಗಳವರನ್ನು ಧ್ಯಾನಿಸಿಕೊಂಡು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ಕೊಪ್ಪಳದ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಶರಣರಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು, ಅತಿಥಿ ಅಭ್ಯಾಗತರಲ್ಲಿ, ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಕುಳಿತುಕೊಂಡಿರುವಂತಹ ಎಲ್ಲ ಪ್ರಜ್ಞಾವಂತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮಗೆಲ್ಲ ಶರಣಾರ್ಥಿಗಳು. ದೊಡ್ಡ ಭಾರತವನ್ನು ನೋಡಬೇಕು ಅಂದರೆ ನೀವು ಎಲ್ಲಿಗೆ ಹೋಗ್ತೀರಿ? ನನ್ನನ್ನು ಯಾರಾದರೂ ಕೇಳಿದರು ಅಂದರೆ, ನೀವು ದೊಡ್ಡ ಭಾರತವನ್ನು ನೋಡಬೇಕು ಅಂತ ಹೇಳಿ ನೀವು ದೆಹಲಿಗೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ವಾಯು ಮಾಲಿನ್ಯ ಕಾಣ ಸಿಗ್ತದೆ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ಹೇಳಿ ನೀವು ಮುಂಬೈಗೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಕಟ್ಟಡಗಳು ಸಿಗ್ತಾವೆ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ನೀವು ಬೆಂಗಳೂರಿಗೆ ಬಂದ್ರಿ ಅಂದರೆ ಟ್ರಾಫಿಕ್ ಜಾಮ್ ಸಿಗ್ತದೆ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ನೀವು ಚೆನ್ನೈಗೆ ಹೋದ್ರಿ ಅಂದರೆ ಸಮುದ್ರ ಕಾಣಿಸ್ತದೆ. ಅಪ್ಪ ಅವರ ದೊಡ್ಡ ಭಾರತವನ್ನು ಒಂದೇ ಜಾಗದಾಗ ನಾವು ಎಲ್ಲಿ ನೋಡೋಣ್ರಿ ಅಂತ ನೀವು ಯಾರಾದರೂ ಪ್ರಶ್ನೆ ಕೇಳಿದ್ರಿ ಅಂದರೆ ಎಲ್ಲಿಗೂ ಹೋಗಬೇಕಾಗಿಲ್ಲ ಸ್ವಾಮಿ, ಕೊಪ್ಪಳಕ್ಕೆ ಬಂದು ಬಿಟ್ರಿ ಅಂದರೆ ನೀವು ದೊಡ್ಡ ಭಾರತವನ್ನು ಇಲ್ಲಿ ನೋಡಬಹುದು. ನೀವು ದೊಡ್ಡ ಭಾರತ ಇದು, ಅದ್ಭುತ ಭಾರತ ಇದು. ಈಗ ಜಗತ್ತಿನಲ್ಲಿ ಹಲ್ಚಲ್ ಎಬ್ಸಿರುವಂಥದ್ದು ಏನು ಅಂದರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ. ಹಲ್ಚಲ್ ಎದ್ಬಿಟ್ಟದ, ಎಲ್ಲ ಕಡೆಗೂ ಕೆಲಸನೇ ಇಲ್ಲ. ಈಗ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನೀವು ಕೊಪ್ಪಳಕ್ಕೆ ಬಂದ್ರಿ ಅಂದರೆ AI ಅಂತಲೇ ಅನ್ನಬೇಕು, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ. ಅಜ್ಜನ ಇಂಟೆಲಿಜೆನ್ಸನ್ನು ನೋಡಬೇಕು ಅಂದರೆ ನೀವು ಕೊಪ್ಪಳಕ್ಕೇ ಬರಬೇಕು. ಇಲ್ಲಿ ನೀವು ಅಜ್ಜನ ಜಾತ್ರೆ ಅನ್ನುವಂಥ ಒಂದು ಇಂಟೆಲಿಜೆನ್ಸ್ ಇದೆ ಅಂತೇಳಿ. ಈ AI ಏನಿದೆಯಲ್ಲ, ಇದು ವರನೂ ಆಗುತ್ತೆ, ಶಾಪನೂ ಆಗಿಬಿಡ್ತದೆ. ವರ ಹೆಚ್ಚಿಗೆ ಆಗ್ತದೆ, ಶಾಪ ಕಡಿಮೆ ಆಗ್ತದೆ. ಶಾಪನೂ ಹೆಚ್ಚಾಗ್ತೈತಿ, ವರ ಕಡಿಮೆ ಆಗ್ತೈತಿ ಅಂತ ತಿಳ್ಕೊಂಡು ಬಹಳ ದೊಡ್ಡ ಪ್ರಮಾಣದೊಳಗೆ ಚಿಂತನೆ ನಡೆದದ. ಈಗ AI ಅನ್ನುವಂಥದ್ದನ್ನು ಸರಿಯಾಗಿ ನೀವು ಬಳಸಲಿಲ್ಲ ಅಂತಂದರೆ ಅದು ನಿಮ್ಮನ್ನು ಹುಚ್ಚರನ್ನು ಮಾಡ್ತದೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹುಚ್ಚರಿದ್ದವರನ್ನು ಎಚ್ಚರ ಮಾಡುವಂಥದ್ದು ಯಾವುದು ಅಂದರೆ ಅಜ್ಜನ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಏನೈತೆಲ್ಲ, ಇದು ಎಲ್ಲರನ್ನ ಎಚ್ಚರನ್ನಾಗಿ ಮಾಡುವಂತಹ ಒಂದು ಅಪರೂಪವಾಗಿರುವಂತಹ ಜಾತ್ರೆ ಅಂತ ನಾನು ಭಾವಿಸ್ಕೊಳ್ತೇನೆ. ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ ಬಹಳ ಖುಷಿ ಅನ್ನಿಸ್ತದೆ. ಇಂಥ ಒಂದು ಅದ್ಭುತವಾದ ಇಲ್ಲಿ ಅನುಭವದ ಕಾರ್ಯಕ್ರಮ ಇಲ್ಲಿ ಅನಾವರಣಗೊಳ್ತಾ ಇರುವಂಥದ್ದನ್ನು ನೋಡಿದ್ರೆ ಬಹಳ ಅಂದ್ರೆ ಬಹಳ ಖುಷಿ ಅನ್ನಿಸ್ತದೆ. ಆವ ವಿದ್ಯೆ ಕಲಿತರೇನು, ಸಾವ ವಿದ್ಯೆ ಬೆನ್ನ ಬಿಡೋದು ಅಂತ ಅಕ್ಕ ಹೇಳ್ತಾಳೆ. ನಾವು ಆಧ್ಯಾತ್ಮಿಕವಾಗಿ ಕೆಲವು ಚಿಂತನೆಗಳನ್ನು ಮಾಡೋದು ಅಂದರೆ ಡೆತ್ ಕ್ಯಾನ್ ಸ್ಟ್ರಕ್ ಯು ಎಟ್ ಎನಿ ಟೈಮ್. ಅದು ಯಾವಾಗಾದರೂ ನಿಮ್ಮನ್ನು ಹಿಟ್ ಮಾಡ್ಬೋದು, ತಂಪು ಮಾಡ್ಬೋದು, ನಿಮ್ಮನ್ನು ಕ್ಷಣ ಮಾತ್ರದಲ್ಲಿ ತಗೊಂಡು ಮೇಲಕ್ಕೆ ಹೋಗ್ಬೋದು. ಈ ಸಾವು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಇದು ಕಬೀರ್ ದಾಸರು ಬಹಳ ಅದ್ಭುತವಾದ ಸೂಫಿ ಸಂತರು, ತೀರ್ಕೊಂಡಿದ್ರು. ಅವ್ರನ್ನ ಹೊತ್ಕೊಂಡು ಹೊಂಟಿದ್ರು. ರಾಮನಾಮ ಸತ್ಯ ಹೇ, ರಾಮನಾಮ ಸತ್ಯ ಹೇ ಅಂತ ಹೇಳಿ ಹಿಂದೂಗಳೆಲ್ಲ ಬೆನ್ನು ಹತ್ತಿದ್ರು. ಮುಸ್ಲಿಮರೆಲ್ಲ ತೆಲಿಗೆ ಒಂದು ಬಿಳಿ ಅರಿವಿಯನ್ನು ಕಟ್ಟಿಕೊಂಡು ಅವರು ಬೆನ್ನು ಹತ್ತಿದ್ರು. ಅವರು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹಿಂಗೆ ಹೋಗೋದಕ್ಕೆ ಹಾಂಗೆ ಒಬ್ಬಾಕಿ ತನ್ನ ಮಗಳನ್ನು ಗಂಡನ ಮನೆಗೆ ಕಳಿಸ್ಬೇಕಂತ ತಾಯಿ ಕೈಯಾಗ ಕೈಚೀಲ ಹಿಡ್ಕೊಂಡು ಬರುತ್ತಿದ್ದಳು. ಯಾವಾಗ ಕಬೀರದಾಸರ ಪಾರ್ಥಿವ ಶರೀರವನ್ನು ನೋಡಿದಳಲ್ಲ, ಒಂದ ಮಾತಂದಳ್ರಿ, ಈ ಸೂಫಿ ಸಂತರು ಇವತ್ತು ಸಾಯ್ಬೇಕ, ನನ್ನ ಮಗಳನ್ನು ಗಂಡನ ಮನೆಗೆ ಕಳಿಸೋದು ಸಹ ಸಾಯ್ಬೇಕಾ, ನಾಳೆ ಸತ್ರ ನಡೀತಿರ್ಲಿಲ್ಲ ಇವರಿಗೆ ಇಷ್ಟ ಅಂದಳು ನೋಡ್ರಿ. ಸತ್ತಿರುವಂಥ ಕಬೀರದಾಸರು ಎದ್ದು ಕೂತ್ರಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ ಕತೆ ಇದು. ನೀವು ಯಾರನ್ನಾರ ಹಿಂಗೆ ಹೊತ್ಕೊಂಡು ಹೋಗುವಾಗ ಸತ್ತಾವ ಎದ್ದು ಕೂತ್ರೆ ಏನಾಕೈತಿ?
ಮತ್ತೇನಾಕೈತ್ರಿ, ನೀವು ಯಾರು ಹೊತ್ಕೊಂಡು ಹೋಗಿರ್ತಿರಲ್ಲ ನಿಮ್ಮನ್ನು ಹೋಗಿ ಅಲ್ಲಿ ಇಟ್ಟು ಬರೋದಾಕೈತಿ, ಅವ್ರು ಪುಣ್ಯತಿಥಿ ಮಾಡೋದಾಗ್ತದೆ. ನಾನು ಇತ್ತೀಚೆಗೆ ನ್ಯೂಸ್ ಹಂಟಲ್ಲಿ ಒಂದು ಸ್ಟೋರಿ ಓದ್ತಿದ್ದೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಒಳಗೆ ಒಬ್ಬ ತೀರ್ಕೊಂಡಿದ್ದ ಅಂತೇಳಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಅನೌನ್ಸ್ ಮಾಡಿದರು. ಗಾಡಿ ಒಳಗೆ ಅವ್ನ ಹೆಂಡತಿ ಕರ್ಕೊಂಬರಾಕತ್ತಿದ್ದಳು. ಅವ ಮೇಲ ಒಂದು ದಾಬಾಕ್ ಊಟಕ್ಕೆ ಬರ್ತಿದ್ದಂತ್ರಿ. ಅವ ಆ ಆಂಬುಲೆನ್ಸ್ದಾಗ ಕರ್ಕೊಂಡು ಬರುವಾಗ ಹೆಂಡತಿ ಏನಾಕತ್ಲಿ, ಮೇಲ ದಾಬಾಕ್ ಬರ್ತಿದ್ರಲ್ರಿ, ಅದು ಬಂತು ನೋಡ್ರಿ ಹೇಳ್ರಿ ಅನ್ಲು. ನಿಮ್ಗೆ ಆಶ್ಚರ್ಯ ಅನಿಸತಿ, ಅವ ಎದ್ದು ಕೂತಂತ್ರಿ. ಅವ ಕೇಳಿರಿ ಕತೆ, ಇದನ್ನ ಭಾಳ ಮಜಾ ಕತೆ ಇದು. ದಾವಾ ನೋಡಿ ಎದ್ದು ಕುಂಡ್ರವ್ರು ಬೇರೆ ರೀ. ಕಬೀರ್ ದಾಸರ್ದಾರ್ ನೋಡ್ರಿ, ಎದ್ದು ಕುಂತ ಹೇಳ್ತಾರಂತೆ, ಇವತ್ತು ನಾನು ಸತ್ತಿದ್ದಕ್ಕೆ ಆ ತಾಯಿಗೆ ತನ್ನ ಮಗಳನ್ನ ಗಂಡನ ಮನೆಗೆ ಕಳ್ಸಾಕ ತೊಂದರೆ ಆಕತಿ ಅಂದ್ರೆ ಇವತ್ತು ನಾನು ಸಾಯೋದಿಲ್ಲ, ನಾಳೆ ಮತ್ತೆ ನಾ ಈ ದೇಹವನ್ನು ಬಿಡ್ತನು, ಮತ್ತೆ ಒಯ್ಯಾಕ ಬರ್ರಿ ಅಂದವ್ರು ಯಾರು ಅಂದ್ರೆ ಕಬೀರ್ ದಾಸ್ ಅವ್ರು. ನೋಡ್ರಿ ಎಷ್ಟು ಚೆನ್ನಾಗಿರ್ಬೇಕು ಹೇಳ್ರಿ. ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಹೂ ವಿಲ್ ಕ್ರೈ ವೆನ್ ಯು ಡೈ? ನೀನು ಸತ್ತರೆ ಅಳುವವರು ಯಾರು? ಒಂದು ದಾರ್ಶನಿಕ ಪ್ರಶ್ನೆ ಇದು, ಒಂದು ದಾರ್ಶನಿಕ ವಿವೇಚನೆಯನ್ನು ಮಾಡ್ತಾರೆ ಅವರು. ಹೀಗಾಗಿ ಈ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಚನ್ನಬಸವಣ್ಣ ಅನ್ನುವಂತಹ ಒಬ್ಬ ಜ್ಞಾನಿ ಹೇಳ್ತಾರೆ, ಗಂಡ ಬೇರುಂಡವೆನ್ನುವ ಪಕ್ಷಿಗೆ ತಲೆ ಎರಡು, ದೇಹ ಒಂದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿಗೆ ಮರಣವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಬಿನಿ ನರಕ ತಪ್ಪದು ಕೂಡಲೇ ಚೆನ್ನ ಸಂಗಮ ದೇವ. ಬಹಳ ಬಹಳ ನೀವು ಚಿಂತನೆ ಮಾಡ್ಬೇಕು ಈ ವಿಚಾರಗಳನ್ನು. ಗಂಡ ಬೇರುಂಡ ಪಕ್ಷಿ ಗೊತ್ತೇನ್ರಿ ಅವರ? ಇಲ್ಲಿ ತಾಯಂದ್ರೆ ಬಹಳ ಮಂದಿ ಕೂತ್ಕೊಂಡ್ರಿ, ಗೊತ್ತದ? ಗಂಡ ಬೇರುಂಡ ಅನ್ನುವಂಥ ಪಕ್ಷಿ ಗೊತ್ತದ? ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯ ಲಾಂಛನ ಯಾವುದು ಅಂದ್ರೆ ಗಂಡ ಬೇರುಂಡ ಪಕ್ಷಿ. ಈಗ ನಿಮ್ಮದ ಹವಾ ಐತೆ, ಎಲ್ಲಿ ಹೋದಲಿಲ್ಲ. ಬಸ್ನ್ಯಾಗ ಕುತ್ಕೊಂಡು ಹೆಂಗೆ ಹೊಂಟು ಬಿಟ್ರಿ ಅಂದ್ರೆ ಸಿದ್ದರಾಮಯ್ಯನವ್ರು ಘೋಷಣೆ ಮಾಡಿದ್ದ ತಡ ಧರ್ಮಸ್ಥಳಕ್ಕೆ ಎಷ್ಟು ಗಾಡಿ ಹೊಂಟು ಅಂದ್ರೆ ಸ್ವತಃ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡಿ ಅವ್ರ ಕೈ ಮುಗಿದಂದ್ರು ಭಾಳ ಮಂದಿ ಬರಾಕ್ ಹೋಗ್ಬೇಡ್ರಿ ಧರ್ಮಸ್ಥಳಕ್ಕೆ. ಎಲ್ಲ ಗಾಡಿಗಳು ಆ ಕಡೆನ ಹೊಂಟ್ಬಿಟ್ಟು ಸರ್ಕಾರದವ್ರು ನಿಮಗಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಸರಿಯಾಗಿ ಉಪಯೋಗ ಮಾಡ್ಕೋಬೇಕಂತೇಳಿ. ಈಗ ಆ ಬಸ್ ಹತ್ತಿರ್ತಿರಲ್ರಿ, ಅದ್ರ ಲಾಂಛನ ನೋಡ್ರಿ ಏನ್ರಿ ತಾಯಂದ್ರು? ಅಪ್ಪಗಳ ಸೀಟ್ ಹಿಡಿದ ಹೆಚ್ಚಾಗೈತ್ರಿ, ಲಾಂಛನ ಯಾವಾಗ ನೋಡೋಣ್ರಿ ನೀವು ಅಂತ ಹೇಳ್ತೀರಿ. ಈ ಗ್ಯಾರಂಟಿ ಯೋಜನೆಗಳು ಬಂದು ಎಲ್ಲ ಭಾಳ ಅಂದ್ರೆ ಭಾಳ ಜನರಿಗೆ ಅನುಕೂಲನೂ ಆಯಿತು. ಈ ಬಸ್ ಹತ್ತು ಟೈಮ್ನೊಳಗೆ ಸಣ್ಣ ಸಣ್ಣ ಹುಡುಗರಿಗೆ ಕಾಲೇಜ್ಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಭಾಳ ಅನಾನುಕೂಲನೂ ಆಯಿತು. ಈ ಗ್ಯಾರಂಟಿ ಅನ್ನುವಂಥದ್ದು ಎಷ್ಟು ಹುಚ್ಚಿಡಿಸ್ಬಿಟ್ಟದ ಅಂದ್ರೆ, ನಾನು ಮೊನ್ನೆ ಕಾರ್ಯಕ್ರಮದೊಳಗೆ ಹೇಳಿದೆ, ನಿಮಗೇನಾದರೂ ಪ್ರಶ್ನೆಗಳಿತ್ತು ಅಂದರೆ, ಸಂಶಯಗಳಿತ್ತು ಅಂದ್ರೆ ದಯವಿಟ್ಟು ಪ್ರಶ್ನೆಗಳನ್ನು ಕೇಳ್ರಿ ಅಂದಾಗ ಪಾಟ್ನ ಹೋಗ್ಬೇಕು ಅಜ್ಜಿ ಅದ್ನಿತ್ ಕೇಳಿದ್ಲು, 2 ತಿಂಗಳದ್ದು ಗ್ಯಾರಂಟಿ ರೊಕ್ಕ ಬಂದಿಲ್ರಿ ಅಪ್ಪ ಅವ್ರು ಹೆಂಗೆ ಮಾಡೋದ್ರಿ? ಇಂಥದ್ದೆಲ್ಲ ನಡೆದದ ಈಗೆಲ್ಲ. ಈಗ ನೋಡ್ರಿ, ಅದೆಲ್ಲ ನಿಮ್ಮನ್ನೆಲ್ಲ ಬಹಳ ಈ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅಂತ ಹೇಳಿ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ತಾವೆಲ್ಲ ಉಪಯೋಗ ಮಾಡ್ಕೊಳ್ಬೇಕು. ಈ ಆ ಗಂಡ ಬೇರುಂಡ ಅನ್ನುವಂಥ ಪಕ್ಷಿಯನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಚನ್ನಬಸವಣ್ಣ ಎಷ್ಟು ಚೆನ್ನಾಗಿರುವಂಥ ಉದಾಹರಣೆಯನ್ನು ಇಟ್ಟುಕೊಂಡು ಒಂದು ಸಂದೇಶವನ್ನು ಕೊಡ್ತಾರೆ ನೋಡ್ರಿ. ಅದಕ್ಕೆ ತಲೆ ಎರಡದಾವ, ದೇಹ ಒಂದೇ ಅದ. ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿಗೆ ಮರಣ ಒಪ್ಪಲ್ಲದೆ ಜಯ ಒಪ್ಪುದೇ ಅಯ್ಯ. ಒಂದ್ರ ಬಾಯಿಯೊಳಗೆ ಹಾಲು ಹಾಕ್ತಿರಿ, ಇನ್ನೊಂದ್ರ ಬಾಯಿಯೊಳಗೆ ವಿಷ ಹಾಕಿ ಬಿಟ್ರಿ ಅಂದ್ರೆ ಆ ಪಕ್ಷಿ ಡೆಫಿನೆಟ್ಲಿ ಸತ್ತು ಹೋಗ್ಬಿಡ್ತದೆ. ಮುಂದುವರೆದವ್ರು ಹೇಳ್ತಾರೆ ನೋಡ್ರಿ, ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಭಿನಿ ನರಕ ತಪ್ಪದು. ಅಂಗೈಯೊಳಗೆ ಲಿಂಗ ಹಿಡಿದು ಪೂಜೆ ಮಾಡೋದು ಆತ್ಮ ಕಲ್ಯಾಣಕ್ಕೆ. ಬಲಗೈಯಿಂದ ಜೀವಳಿಗೆ ಹಿಡಿದು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂಥ ಕಾಯಕವನ್ನು ಅಪ್ಪವ್ರು ಮಾಡ್ತಾ ಇದ್ದಾರಲ್ಲ, ಇದು ಲೋಕ ಕಲ್ಯಾಣಕ್ಕಾಗಿ, ಇದು ಜಂಗಮ ಸೇವೆ. ಇದನ್ನ ಮಾಡಬೇಕು. ನಾನು ಈ ಕೊಪ್ಪಳದ ಮಠಕ್ಕೆ ಬಂದಾಗ ಇಲ್ಲಿ ಸೂಕ್ಷ್ಮವಾಗಿ ಒಂದು ಭಾವಚಿತ್ರವನ್ನು ನೋಡ್ತಿದ್ದೆ. ಶಾಂತವೀರಪ್ಪ ಅವರು ಒಂದು ಆಸನದಲ್ಲಿ ತನ್ಮಯರಾಗಿ ಕೂತ್ಕೊಂಡಾರೆ. ನೀವು ಸೂಕ್ಷ್ಮವಾಗಿ ನೋಡ್ರಿ, ಎಲ್ಲ ಕಡೆ ಅದು ವೆಬ್ಸೈಟ್ನಲ್ಲಿನೂ ಇದೆ, ಅಲ್ಲಲ್ಲಿ ಆ ಭಾವಚಿತ್ರಗಳನ್ನ ನೀವು ನೋಡ್ಬೋದು. ಅಲ್ಲೊಂದು ಏಕತಾನತೆಯನ್ನು ನೀವು ಗುರುತಿಸಬೇಕು. ಅದಕ್ಕೆ ನಾವು ಸಿಂಕ್ರನೈಜೇಷನ್ ಅಂತ ಕರಿತೀವಿ. ಸಿಂಕ್ರನೈಜೇಷನ್ ಅಂದ್ರೆ ಏನು? ದೇವರೊಂದಿಗೆ ಒಂದಾಗೋದು. ಲಿಂಗವ ಪೂಜಿಸೋದು ಯಾಕೆ ಅಂದ್ರೆ ಆತ್ಮ ಕಲ್ಯಾಣವನ್ನು ಸಾಧಿಸೋಕೆ. ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ತದೇಕ ದೃಷ್ಟಿಯಿಂದ ನೀವು ನೋಡ್ತಾ ನೋಡ್ತಾ ಹೋಗಿಬಿಟ್ರಿ ಅಂದ್ರೆ ನಿಮಗೆ ಅದ್ಭುತವಾಗಿರುವಂಥ ಬೆಳಕು ಸಿಗ್ತದೆ, ಅದ್ಭುತವಾಗಿರುವಂಥ ಚೈತನ್ಯ ಸಿಗ್ತದೆ ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅಪ್ಪವರು ನೋಡ್ರಿ, ಪ್ರಾತಃ ಕಾಲದ ಸಂದರ್ಭದಲ್ಲಿ ಎದ್ದು ಅವರು ಇಷ್ಟಲಿಂಗ ಆರಾಧನೆಯನ್ನು ಮಾಡ್ತಾ ಇದ್ರು. ನೀವು ದೇವರ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ಕೋಬೇಕು. ಅವಾಗ ನಿಮ್ಮಲ್ಲಿ ಅದು ಅದ್ಭುತವಾದ ಒಂದು ಶಕ್ತಿಯನ್ನು ಹುಟ್ಟಾಕ್ತದೆ. ನಮ್ಮ ಅಥಣಿ ಭಾಗಕ್ಕೆ ಬಂದುಬಿಟ್ರಿ ಅಂದರೆ ಅಲ್ಲಿ ಅಥಣಿಯ ಶಿವಯೋಗಿಗಳು ಅಂತ ಆಗಿ ಹೋದ್ರಿ. ಅವ್ರ ಚರಿತ್ರೆಯನ್ನು ನೀವು ಕೇಳಬೇಕು. ಯಾರೋ ಒಬ್ರು ಬಂದರು,
ಅಪ್ಪ ಅವರು ನೀವು ಶಿವಯೋಗದ ಶಿಖರ ಏರಿರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಶಿವಯೋಗ ಅಂದ್ರೆ ಏನು ಹೇಳ್ರಿ? ಅಪ್ಪ ಅವ್ರು ಹಿಂಗೆ ನೋಡಿದ್ರು, ನಕ್ರು, ಸುಮ್ಮಾಗ್ಬಿಟ್ರು. ಅಪ್ಪ ಅವ್ರು ಶಿವಯೋಗ ಅಂದ್ರೆ ಏನು ಹೇಳ್ರಿ ಅಂತ ಮತ್ತೆ ಬಂದವ್ರು ದುಂಬಾಲು ಬಿದ್ರು. ಅಪ್ಪ ಅವ್ರು ಏನೂ ಹೇಳಿಲ್ಲ. ಒಳಗಡೆ ಅತನೇ ಶಿವಯೋಗಿಗಳವ್ರ ಶಿಷ್ಯರಾಗಿರುವಂಥ ಸಿದ್ಧಲಿಂಗ ಅಪ್ಪಗಳು ಬಂದು ಕೇಳಿದ್ರು, ಏನಪ್ಪ ನಿನ್ನ ಪ್ರಶ್ನೆ? ಶಿವಯೋಗ ಅಂದ್ರೆ ಏನು ಗೊತ್ತಾಗಬೇಕಾಗ್ಯದ ನೋಡ್ರಿ, ತಲೆಯಾಗಿಟ್ಕೊಳ್ರಿ. ಶಿವಯೋಗ ಅಂದ್ರೆ ಅತನೇ ಶಿವಯೋಗಿಗಳಿಗೆ ಅಷ್ಟೇ ಅಲ್ರಿ, ಯಾವ ಯೋಗಿಗಳಿಗೂ ಹೇಳಕ್ ಬರಂಗಿಲ್ಲ. ಅದನ್ನು ಅನುಭವಿಸಬೇಕು ನೀವು. ಶಿವಯೋಗವನ್ನು ಹೇಳೋದಕ್ಕೆ ಬರಂಗಿಲ್ಲ. ಕಬ್ಬು ಹೆಂಗದ ಅಂತ ತಿಳ್ಕೊಂಡು ಕೇಳಿದರೆ ಸಿಹಿ ಐತಿ ಅಂತ ತಿಳ್ಕೊಂಡು ಹೇಳ್ತೀರಿ. ಸಿಹಿ ಹೆಂಗೈತಿ ಅಂತ ತಿಳ್ಕೊಂಡು ಕೇಳಿದರೆ ನಿಮ್ಗೆ ಹೇಳಕ್ ಬರಂಗಿಲ್ಲ. ನೀವು ಅದನ್ನು ತಿನ್ಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ಅತನೇ ಅಪ್ಪ ಅವ್ರು ನೋಡ್ತಿದ್ರು, ನಗ್ತಿದ್ರು, ಸುಮ್ಮಾಗ್ತಿದ್ರಲ್ಲ. ಅತನೇ ಅಪ್ಪ ಅವ್ರು ಶಿಷ್ಯರಾಗಿರುವಂಥ ಸಿದ್ಧಲಿಂಗ ಅಪ್ಪಗಳು ಬಂದು ಕೇಳಿದ್ರೆ ಏನು ಬೇಕಾಗಿದೆ ನಿನಗೆ? ಶಿವಯೋಗದ ಶಿಖರ ಯಾರ್ಯಾರು ಅಂತ ತಿಳ್ಕೊಂಡು ಹೇಳ್ತಾರೆ. ಅದನ್ನ ತಿಳ್ಕೊಳ್ಳೋ ಸಲುವಾಗಿ ನಾ ಬಂದೀನಿ. ಅಪ್ಪ ಅವ್ರು ಹೇಳಕ್ ತಯಾರಿಲ್ಲ. ಇಲ್ಲಿ ಬಾ ಅಂದ್ರೆ ಅವ್ರು ಅಲ್ಲಿ ಕಾಂತ ನೋಡು, ಅತನಿಯ ಪರಮ ಪೂಜ್ಯರಾಗಿರುವಂತಹ ಮುರುಘೇಂದ್ರ ಮಹಾಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳದಾವ, ಅವನು ಕೈಯಾಗಿ ಹಿಡ್ಕೋ ಅಂದ್ರು. ಆ ಬಂದಿರುವಂಥ ವ್ಯಕ್ತಿಗೆ ಸಿಟ್ಟು ಬಂತ್ರಿ. ನಿಮ್ಗೆ ಶಿವಯೋಗ ಅಂದ್ರೆ ಹೇಳಕ್ ಬರಂಗಿಲ್ಲ, ಬೂಟಾಟಿಕೆ ಮಾಡ್ತೀರಿ, ಅಪ್ಪ ಅವ್ರ ಪಾದುಕೆಗಳನ್ನು ಕೈಯಾಗಿ ಹಿಡ್ಕೋ ಅಂತೀರಿ, ತಲೆ ಮೇಲೆ ಇಟ್ಕೋ ಅಂತೀರಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿಬಿಡ್ರಿ, ನಾನು ಹೋಗಿಬಿಡ್ತೀನಿ ಅಂತ ತಿಳ್ಕೊಂಡು ಅಂದಾಗ ಸಿದ್ಧಲಿಂಗ ಅಪ್ಪಗಳು ಹೇಳಿದ್ರು, ಶಿವಯೋಗ ಅಂದ್ರೆ ಗೊತ್ತಾಗಬೇಕು, ಗೊತ್ತಾಗ್ಬಾರ್ದು. ಗೊತ್ತಾಗ್ಬೇಕ್ರಿ. ಅತನೇ ಶಿವಯೋಗಿಗಳು ಧರಿಸುವಂಥ ಪಾದುಕೆಗಳನ್ನು ಕೈಯಾಗಿ ಹಿಡ್ಕೋ ಅಂದ್ರು. ಕೈಯಲ್ಲಿ ಹಿಡ್ಕೊಂಡ, ಕಿವಿಗೆ ಹಿಡ್ಕೋ ಅಂದ್ರು. ನನ್ನ ಮಾತುಗಳನ್ನು ತಾವೆಲ್ಲ ಗಂಭೀರವಾಗಿ ಕೇಳಬೇಕು. ಅಥನೀಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನು ಕಿವಿಗೆ ಹಿಡ್ಕೊಂಡ್ರೆ ಆ ಪಾದುಕೆಗಳಿಂದ ಓಂ ನಮಃ ಶಿವಾಯ ಅನ್ನುವಂಥ ಶಬ್ದ ಹೊರಗೆ ಬರ್ತಿತ್ತು. ಇದು ಆಶ್ಚರ್ಯ ಅನಿಸ್ತದೆ ನಿಮಗೆ. ನೀವು ಹರಿದಾಸರ ಕತೆ ಕೇಳಬೇಕು. ಒಂದು ಮೂಲೆಯೊಳಗೆ ತಂಬೂರಿಯನ್ನು ಇಟ್ಟು ಇನ್ನೊಂದು ಮೂಲೆಯೊಳಗೆ ಕೂತ್ಕೊಂಡು ಅವರು ಧ್ಯಾನಸ್ಥರಾಗಿ ಕೀರ್ತನೆಯನ್ನು ಹಾಡೋದಕ್ಕೆ ಶುರು ಮಾಡಿದರು. ಅಂದರೆ ಆ ತಂಬೂರಿ ತಂತಿ ಮೀಟ್ಲಿಲ್ಲ ಅಂದ್ರೂ ಅದರಿಂದ ಸ್ವರ ಹೊರಗೆ ಬರ್ತಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ ಹರಿದಾಸ್ ಅವ್ರ ಬಗ್ಗೆ. ಅಷ್ಟು ಅದ್ಭುತವಾಗಿ ಸಾಧನೆ ಮಾಡಿದರು. ನಾನು ಯಾಕೆ ಈ ಮಾತುಗಳನ್ನು ಹೇಳಿದೆ ಅಂದರೆ, ನೀವು ಕೊಪ್ಪಳಕ್ಕೆ ಬಂದ್ರಿ ಅಂದರೆ ಎಲ್ಲಲ್ಲಿ ಗುಡ್ಡ ಕಾಣಿಸ್ತದೆ, ಕಲ್ಲು ಕಾಣಿಸ್ತದೆ. ಲಕ್ಷ ಕೊಟ್ಟು ಕೇಳಿಬಿಟ್ರಿ ಅಂದರೆ ಓಂ ನಮಃ ಶಿವಾಯ ಅನ್ನುವಂಥ ಶಬ್ದ ನಿಮಗೆ ಕೇಳಿಸ್ತದೆ. ಅದು ಆತ್ಮಕಲ್ಯಾಣದ ಸಂಕೇತ. ಶಾಂತವೀರ ಮಹಾಶಿವಯೋಗಿಗಳವರು ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ತದೇಕ ದೃಷ್ಟಿಯಿಂದ ನೋಡ್ತಾ ನೋಡ್ತಾ ಲಿಂಗವೇ ತಾನಾಗಿಬಿಟ್ರು. ಲಿಂಗ ತಾನೇ ಆಗ್ಬಿಡೋದು ಅಂದ್ರೆ ದೇವರ ಜೊತೆಗೆ ಒಂದಾಗೋದು ಅಂತೇಳಿ. ನಾ ಭಾಳ ಸಂದರ್ಭಗಳಲ್ಲಿ ಒಂದು ಕತೆ ಹೇಳ್ತಿರ್ತೀನಿ. ಒಬ್ಬ ಗುರುಗಳು ಹೊಂಟಿದ್ರು ಶಿಷ್ಯರನ್ನೆಲ್ಲ ಕರ್ಕೊಂಡು. ಕಾಡಿನೊಳಗೆ ಹೋಗ್ತಿದ್ರು. ಧ್ಯಾನ ಮಾಡ್ಬೇಕನ್ನಿಸ್ತು. ಒಂದು ಕಲ್ಲು ಮೇಲೆ ಕೂತ್ಕೊಂಡ್ರು. ನಾ ಧ್ಯಾನಕ್ಕೆ ಕೂತ್ಕೋತೀನಪ್ಪ ಅಂದ್ರು. ಅಪ್ಪ ಅವ್ರು ಬ್ಯಾಡ್ರಿ, ಕಾಡು ಭಾಳ ದೊಡ್ಡದದ, ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳು ಬಂದು ನಮ್ಮನ್ನು ತಿಂದು ಬಿಡ್ಬೋದು. ಇನ್ನೊಂಚೂರು ಮುಂದಕ್ಕೆ ಹೋಗ್ಬಿಟ್ಟಿವಿ ಅಂದ್ರೆ ಆಶ್ರಮ ಅದ, ಅಲ್ಲಿ ಹೋಗಿ ನೀವು ಧ್ಯಾನಕ್ಕೆ ಕೂತ್ಕೊಡ್ರಿ ಅಂತ ಶಿಷ್ಯರೆಲ್ಲ ಅಂದರು. ಗುರುಗಳು ಅಂದರು, ನಾನು ಇಲ್ಲೇ ಧ್ಯಾನಕ್ಕೆ ಕೂತ್ಕೋಬೇಕು ಅಂತ ಹೇಳಿ ಕೂತ್ಕೊಂಡು ಬಿಟ್ರು. ಶಿಷ್ಯರು ಅಲ್ಲೇ ಮಗ್ಲು ಕೂತ್ಕೊಂಡ್ರು. ಅಷ್ಟರೊಳಗಡೆ ಒಂದು ಹುಲಿ ಗರ್ಜನೆ ಹಾಕುವಂತ ಬಂತ್ರಿ. ಅಲ್ಲಿ ಗರ್ಜನೆ ಹಾಕುವಂತ ಬಂದಾಗ ಗುರುಗಳು ತನ್ಮಯರಾಗಿ ಕುತ್ಕೊಂಡಿದ್ರಲ್ಲ. ಶಾಂತವೀರಪ್ಪ ಅವ್ರ ಭಾವಚಿತ್ರವನ್ನು ನೋಡಿದಾಗ ಗೊತ್ತಾಗ್ತತಿಲ್ಲ, ಹಂಗೆ ಕುತ್ಕೊಂಡಿದ್ರು. ಆ ಯಾವಾಗ ಹುಲಿ ಗರ್ಜನೆ ಮಾಡಿತಲ್ಲ, ನೀವು ಅರಣ್ಯದ ಶಾಸ್ತ್ರವನ್ನ, ಅರಣ್ಯದ ವಿಜ್ಞಾನವನ್ನು ಓದ್ರಿ ನೀವು ಗೊತ್ತಾಗ್ತದೆ. ಹುಲಿ ಏನಾದರೂ ಗಟ್ಟಿ ಉಳಿದಾಗಿರುವಂಥ ಒಂದು ಹುಲಿ ಗರ್ಜನೆ ಹಾಕಿತು ಅಂದ್ರೆ 2 ಕಿಲೋಮೀಟರ್ಗಳವರೆಗೆ ಕೇಳಿಸ್ತೈತೆ ಅಂತ ಹುಲಿ ಗರ್ಜನೆ. ಹುಲಿ ಗರ್ಜನೆ ಹಾಕೋದು ಶಿಷ್ಯರಿಗೆಲ್ಲ ಕೇಳಕೈತಲ್ಲ. ಅಪ್ಪ ಅವ್ರು ಹೇಳ್ರಿ, ಹುಲಿ ಬಂತು ಹೇಳ್ರಿ ಅನ್ನಕತ್ರು, ಹೇಳಿಲ್ಲ. ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಭಾವಚಿತ್ರವನ್ನು ನೋಡ್ರಿ ನೀವು, ಹುತ್ತು ಬೆಳೆದದು. ತದೇಕ ದೃಷ್ಟಿಯಿಂದ ಅವರು ಲಿಂಗವನ್ನು ನೋಡ್ತಾ ನೋಡ್ತಾ ಹೊರಗಿನ ಪ್ರಪಂಚನ ಮರೆತು ಬಿಟ್ಟಾರ ಅವರು. ಗುರುಗಳನ್ನ ಎಬ್ಬಿಸಕ್ಕೆ ಹೋದ್ರು ಹೇಳಲಿಲ್ಲ. ಅದ್ರಾಗ ಒಬ್ಬ ಶಿಷ್ಯ ಭಾಳ ಶಾನ ಇದ್ದ. ಅವ ಒಂದು ಮಾತು ಹೇಳಿದ, ತಮ್ಗೊಡ್ರೆ ನಾವೊಂದು ಮಾತು ಹೇಳ್ತೀನಿ ಕೇಳ್ರಿ ನಾವು ಹಿಂದಿದ್ದವ್ರಿಗೆಲ್ಲರಿಗೂ. ಏನಪ್ಪ ಅಂದ್ರೆ, ಅಪ್ಪಗಳಿಗೆ ಹೆಂಡ್ರು ಇಲ್ಲ, ಮಕ್ಕಳು ಇಲ್ಲ, ನಮಗೆಲ್ಲರೂ ಹೋದಾರ. ಹೆಚ್ಚು ಕಡಿಮೆ ಆಯ್ತಂದ್ರೆ ಹುಲಿ ನಮ್ಮನ್ನು ತಿಂದ ಬಿಡ್ತೈತಿ. ನಾ ಮಾತ್ರ ಗಿಡ ಏರಿ ನಾನು ಜೀವ ಉಳಿಸ್ಕೋತನೋ, ಜೀವ ಉಳಿದ್ರೆ ಗುರುಗಳು ಮುಂದಿನ ಎಲ್ಲ, ಜೀವನ ಇಲ್ಲಂದ್ರೆ ಗುರುಗಳನ್ನ ತೊಗೊಂಡು ಏನು ಮಾಡ್ಬೇಕು ಅಂತೇಳಿ ಅಂದ. ಅವನು ಬೆನ್ನು ಹತ್ತಿದ್ರು. ಎಲ್ಲರೂ ಗಿಡ ಏರಿ ಕೂತ್ಕೊಂಡ್ರು. ಹುಲಿ ಬಂತು, ಏನೂ ಮಾಡಲಿಲ್ಲ. ಅರ್ಧ ತಾಸು ಕೂತ್ಕೊಂಡು ಹೋಗಿಬಿಡ್ತು. ಅಪ್ಪ ಅವ್ರು ಕಣ್ ತೆಗೆದು ನೋಡ್ತಾರೆ, ಎಲ್ಲಿದಿರೋ ಶಿಶು ಮಕ್ಕಳು ಅಂದರು. ಅಪ್ಪ ಅವ್ರು ಇಲ್ಲಿದ್ರು ಗಿಡದಾಗ ಅಂದ್ರೆ, ಇಳಿರಿ ಅಂದ್ರು. ಹುಲಿ ಬಂದಿತ್ರಿ ಅಜ್ಜಾರ, ನಿಮ್ಮ ಬೆನ್ನು ಹತ್ತಿರ ಮುಕ್ತಿ ಸಿಗ್ತೈತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹೆಚ್ಚು ಕಡಿಮೆ ಆಗಿತ್ತಂದ್ರೆ ನಮ್ಮ ಹೆಣಾನ ಬೀಳ್ತಿತ್ರಿ. ಇಲ್ಲಿ ಹುಲಿ ನಮ್ಮ ಹೆಣನೂ ಸಿಗ್ತಿರ್ಲಿಲ್ಲ, ಹುಲಿ ತಿಂದು ಬಿಡ್ತಿತ್ತು. ಇರ್ಲಿ ಶಾನೆ ಅದಾರ, ನಡ್ರಿ ಅಂತ ತಿಳ್ಕೊಂಡು ಮುಂದೆ ಕರ್ಕೊಂಡು ಬಂದ್ರಿ. ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದಿರಲಿಲ್ಲ. ಒಂದು ಸಣ್ಣ ಗುಂಗಿ ಹುಳ ಗುಯ್ ಅಂತ ಬರ್ತಿತ್ತು. ಕಿವಿ ಬಡ್ಕೊಂಡ್ರು. ಈ ಕಡೆ ಕಿವಿಗೆ ಬರ್ತಿತ್ತು. ಮತ್ತೆ ಗುಯ್ ಅಂತ ಈ ಕಡೆ ಬಂದಾಗ ಈ ಕಡೆ ಬಡ್ಕೊಳ್ತಿದ್ರು. ಮತ್ತೆ ಈ ಕಡೆ ಬರ್ತಿತ್ತು. ಏನು ಮಾಡ್ರು ಒಂದು ಸಣ್ಣ ಗುಂಗಿ ಹುಳ ಅವ್ರನ್ನ ಬಿಡಾಕ ತಯಾರಿಲ್ರಿ. ಅವ್ರ ಹೆಗಲ ಮೇಲೆ ವಸ್ತ್ರ ತೊಗೊಂಡು ಆ ಗುಂಗಿ ಹುಳ ಹಾರಿಸಿ ಓಡಿಸ್ಕೊಡ್ದ ಸಾಕಾಗಿ ಬಿಡ್ತೀರಿ ಹಿಂದಿರು ಶಿಷ್ಯರಿಗೆ. ಅವೇನು ಪ್ರಶ್ನೆ ಕೇಳಿದ್ದಲ್ಲ, ನಿಮ್ಗೆ ಹೆಂಡ್ರು ಇಲ್ಲ, ಮಕ್ಕಳು ಇಲ್ಲ, ಅಪ್ಪ ಅವ್ರಿಗೆ ನಮಗೆಲ್ಲದಾರ ಅಂತ ಅಂದಿದ್ದಲ್ಲ. ಅವ ಪ್ರಶ್ನೆ ಕೇಳಿದ ಗುರುಗಳನ್ನು, ಅಪ್ಪ ಅವ್ರ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೇಕಂತ ಮಾಡೀನ್ರಿ. ಏನು ಕೇಳಪ್ಪ ಅಂದ್ರೆ, ಹಿಂದೆ ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ದೊಡ್ಡ ಹುಲಿ ಬಂದರೂ ನಿಮಗೇನೂ ಮಾಡಲಿಲ್ಲ, ಈಗ ಸಣ್ಣ ಗುಂಗಿ ಹುಳ ಯಾಕಿಷ್ಟು ನಿಮ್ಮನ್ನು ಕಾಡಾಕತ್ತೈತ್ರಿ ಅಪ್ಪ ಅವ್ರ ಅಂದ. ಗುರುಗಳು ಹೇಳಿದರು, ಹಿಂದೆ ನಾ ಧ್ಯಾನಕ್ಕೆ ಕೂತ್ಕೊಂಡಾಗ ದೊಡ್ಡ ಹುಲಿ ಬಂದರೂ ಯಾಕೆ ಏನೂ ಮಾಡಲಿಲ್ಲ ಅಂದ್ರೆ, ಆಗ ನಾ ದೇವ್ರ ಜೊತೆಗಿದ್ನಪ್ಪ. ಈಗ ಸಣ್ಣ ಗುಂಗಿ ಹುಳ ಯಾಕಿಷ್ಟು ಕಾಡಾಕತ್ತೈತಿ ಅಂದ್ರೆ, ಈಗ ನಾನು ನಿಮ್ಮ ಜೊತೆ ಅದನ್ನಪ್ಪ, ಅದಕ್ಕೆ ಕಾಡಾಕತ್ತೈತಿ ಅಂತ ಹೇಳಿದರು.
ಸಿಂಕ್ರನೈಸೇಷನ್. ನೀವು ದೇವರೊಂದಿಗೆ ಒಂದು ಏಕತಾನತೆಯನ್ನು ನೀವು ಸಾಧಿಸಿದಾಗ ನಿಮ್ಮಲ್ಲಿ ಒಂದು ಚೈತನ್ಯ ಹುಟ್ಟುತ್ತದೆ. ಆ ಚೈತನ್ಯ ಏನು ಮಾಡ್ತದೆ ಅಂದರೆ ಜಂಗಮ ಆರಾಧನೆಗೆ ತಂದು ಬಿಡ್ತದೆ. ಲಿಂಗವನ್ನು ಪೂಜಿಸುವುದು ಜಂಗಮ ಆರಾಧನೆಯನ್ನು ಮಾಡುವುದು. ನೀವು ಯಾವುದೇ ಮಹಾತ್ಮರ ಚರಿತ್ರೆಯನ್ನು ನೀವು ಸೂಕ್ಷ್ಮವಾಗಿ ನೋಡಬೇಕು, ದಾರ್ಶನಿಕವಾಗಿ ಅವಲೋಕನ ಮಾಡಬೇಕು, ಸೂಕ್ಷ್ಮವಾಗಿ ಅವರ ಬದುಕಿನ ವಿವಿಧ ಲಕ್ಷಣಗಳ ಕುರಿತಾಗಿ ನೀವು ಚಿಂತನೆ ಮಾಡ್ರಿ. ಅವರು ತಾವು ಕಂಡುಕೊಂಡಿರುವಂತಹ ಸತ್ಯವನ್ನು ಜಗತ್ತಿಗೆ ನೀಡಬೇಕು ಅಂತ ಹೊರಡ್ತಾರೆ. ಬುದ್ಧನಿಗೆ ಜ್ಞಾನೋದಯ ಆಯಿತು, ಕೂತ್ಕೊಂಡಿದ್ರಲ್ಲ ಗಿಡದ ಕೆಳಗಡೆ, ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡಿದ್ರು. ಜ್ಞಾನೋದಯ ಆಗುವಂಥ ಸಂದರ್ಭ, ಬಿಸಿಲು ಬಹಳ ಇತ್ತು. ಅವ್ರ ತಲೆ ಮೇಲೆ ಈ ರೌಂಡ್ 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 ಕೂದಲೆಲ್ಲ ಕರ್ಲಿ ಇದೆ, ಅದು ಏನಂತೀವಿ, ಗೊಂಗುರು ಕೂದಲ ಇದೆ ಅಂತ ನಾವೆಲ್ಲ ಮಾತಾಡ್ತೀವಿ. ಅದು ಕೂದಲಲ್ಲ. ಅದು ನೀವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ. ಬುದ್ಧನ ತಲೆಯ ಮೇಲೆ ಗುಂಗುರ ಕೂದಲಿನ ಚಿತ್ರ ಅಲ್ಲ ಅದು, ಅಲ್ಲಿರುವಂಥದ್ದು ಬಸವನ ಹುಳುಗಳ ಚಿತ್ರ. ಅದು ಬುದ್ಧ ಬಿಸಿಲಿಗೆ ಕೂತ್ಕೊಂಡಿದ್ರಲ್ಲ, ಆವಾಗ ನೆತ್ತಿಗೆ ಬಿಸಿಲು ಹತ್ತಬಾರ್ದು ಅಂತ ಹೇಳಿ ಅಲ್ಲಿ ಸುತ್ತಲೂ ಇರುವಂಥ ಬಸವನ ಹುಳುಗಳು ಮೇಲೆ ಏರಿ ತಂಪು ಮಾಡಿದ್ವು ಅಂತ. ಒಬ್ಬ ಭಾಳ ದೊಡ್ಡ ವಿದ್ವಾಂಸರು ಒಂದು ಕಡೆಗೆ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ನೀವು ಅಮೇರಿಕಾದೊಳಗೆ ಧ್ಯಾನಕ್ಕೆ ಕೂತ್ಕೊಂಡ್ರಿ ಅಂದ್ರೆ ನೀವು ಒಬ್ಬರೇ ಕೂತ್ಕೋತೀರಿ, ಭಾರತದಲ್ಲಿ ಧ್ಯಾನಕ್ಕೆ ಕೂತ್ಕೊಂಡ್ರಿ ಅಂದ್ರೆ ಇಡೀ ಪ್ರಕೃತಿನೇ ನಿಮ್ಮ ಜೊತೆಗೆ ಧ್ಯಾನಕ್ಕೆ ಕೂತ್ಕೊಳ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗುಂಗುರು ಕೂದಲು ಅಂತ ನಾವು ತಿಳ್ಕೊಂಡಿರ್ತೀವಿ, ಬಸವನ ಹುಳುಗಳು ಬಂದು ಅವರಿಗೆ ರಕ್ಷಣೆಯನ್ನು ನೀಡಿದ್ವು ಅನ್ನುವಂಥ ಚರಿತ್ರೆಯನ್ನು ನಾವು ಕೇಳ್ತೀವಲ್ಲ, ಇದು ಧ್ಯಾನದ ಶಕ್ತಿ. ಇದು ದೇವರ ಜೊತೆಗೆ ನೀವು ಬೆರೆತಿರಿ ಅಂದರೆ ಅಂಥದ್ದೊಂದು ಶಕ್ತಿ ನಿಮ್ಮಲ್ಲಿ ಹುಟ್ಟುತ್ತದೆ. ಅದು ಬುದ್ಧ ತಾವು ಕಂಡುಕೊಂಡಿರುವಂತಹ ಸತ್ಯವನ್ನು ಜಗತ್ತಿಗೆ ನೀಡಬೇಕು ಅಂತ ಹೇಳಿ ಅವ್ರು ಹೊರಗಡೆ ಬಂದರು. ಮಹಾವೀರರ ಚರಿತ್ರೆಯನ್ನು ಕೇಳ್ರಿ, ಅವರು ಅದಕ್ಕೆ ಹೊರಗಡೆ ಬಂದರು. ಶಂಕರಾಚಾರ್ಯರು ತಮ್ಮದ ಜ್ಞಾನವನ್ನು ನೀಡಬೇಕು ಅಂತ ಬಂದರು. ದೊಡ್ಡ ದೊಡ್ಡ ಗುರುಗಳೆಲ್ಲರೂ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಬಂದರು. ತಾವು ಕಂಡುಕೊಂಡಿರುವಂಥ ಸತ್ಯವನ್ನು ಎಲ್ಲರಿಗೂ ನೀಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಗುರುಗಳೆಲ್ಲ ಅದೇ ಚಿಂತನೆ ಇರೋದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡ್ರಿ, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ. ಸ್ವಾಮಿ ವಿವೇಕಾನಂದರ ಚರಿತ್ರೆಗಳನ್ನು ನೀವು ನೋಡಿದಾಗ ಗೊತ್ತಾಗ್ತದೆ, ಅದ್ಭುತವಾದ ಚರಿತ್ರೆ ಅವರು. ಅಮೇರಿಕಾದಲ್ಲಿ ಹೋಗಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಇಷ್ಟೇ ಮಾತಾಡಿದರು. ರೋಮಾಂಚನ ಆಯಿತು. ಈ ಯೂನಿವರ್ಸ್ಯಾಲಿಟಿ ಅನ್ನುವಂಥದ್ದು ಏನದ, ಇನ್ಕ್ಲೂಸಿವ್ನೆಸ್ ಬಗ್ಗೆ ಅವರು ಮಾತಾಡಿದರು, ಒಳಗೊಳ್ಳುವಿಕೆ ಬಗ್ಗೆ ಮಾತಾಡಿದರು, ಧರ್ಮ ಸಹಿಷ್ಣುತೆ ಬಗ್ಗೆ ಮಾತಾಡಿದರು. ಎಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ ದೊಡ್ಡ ದೊಡ್ಡ ಪುಸ್ತಕಗಳು ಬಂದಾವ. ನನಗೆ ಬಹಳ ಖುಷಿ ಅನಿಸೋದು ಏನು ಅಂದರೆ, ಅಮೇರಿಕಾದ ಒಬ್ಬ ಪತ್ರಕರ್ತರು ಮರುದಿನ ಒಂದು ಪತ್ರಿಕೆಯಲ್ಲಿ ಮಾತು ಬರೀತಾರೆ, ಕೊಲಂಬಸ್ ಡಿಸ್ಕವರ್ಡ್ ದಿ ಸಾಯಿಲ್ ಆಫ್ ಅಮೇರಿಕಾ, ಸ್ವಾಮಿ ವಿವೇಕಾನಂದ ಡಿಸ್ಕವರ್ಡ್ ದಿ ಸೋಲ್ ಆಫ್ ಅಮೇರಿಕಾ ಅನ್ನುವಂಥ ಮಾತನ್ನು ಒಬ್ಬ ಪತ್ರಕರ್ತರು ಬರೆದಿದ್ರು. ತುಂಬ ದೊಡ್ಡ ಮಾತಿದ್ರು. ಕೊಲಂಬಸ್ ಅನ್ನುವಂಥವರು ಅಮೇರಿಕದ ನೆಲವನ್ನು ಕಂಡು ಹಿಡಿದ್ರೆ ಸ್ವಾಮಿ ವಿವೇಕಾನಂದರು ಅಂತಸತ್ವವನ್ನೇ ತೋರಿಸಿಕೊಟ್ಬಿಟ್ರು ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ತುಂಬ ಚೆನ್ನಾಗಿರುವಂಥ ಮಾತದು. ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತ ಇಷ್ಟ ಹೇಳ್ಕೊಂತ ಬಂದಿದ್ವಿ. ನಾಮಿನೇಷನ್ ರಿಮೈಂಡರ್ ಇನ್ನೊಂದು ಬಾರಿ. ಪಾಪ ಅಂಕಿ ಇಲ್ಲದ ಸಾಹೇಬ್ರು ಎಷ್ಟೊಂದು ಬೇಸತ್ತಿದ್ದಾರೆ ಒಂದು ರಿಮೈಂಡರ್ ನಿಂದ. ಏನ್ ಅಗತ್ಯ ಇದೆ? ಹೌದು, ಇವರ ನಂತರ ಇವರ ಕುಟುಂಬ ಬಹಳ ಕಷ್ಟ ಎದುರಿಸಬೇಕಾಗತ್ತೆ. ಅದೇನು ದೊಡ್ಡ ವಿಷಯ. ಆದ್ರೆ ನಮ್ಮ ಎಐ ಸಾಹೇಬ್ರಂತೂ ನಾಮಿನೇಷನ್ ಮಾಡ್ಬಿಟ್ಟಿದ್ದಾರೆ. ನಾಮಿನೇಷನ್ ಮಾಡಿಸಿದ್ರೆ ನಿಮ್ಮ ಹೂಡಿಕೆಗಳು ನಿಮ್ಮ ನಂತರ ನಿಮ್ಮ ಮನೆಯವರಿಗೆ ಸುಲಭವಾಗಿ ಟ್ರಾನ್ಸ್ಫರ್ ಆಗ್ತವೆ ಮತ್ತು ನೀವು ಪೂರ್ತಿ ನಿಶ್ಚಿಂತೆಯಿಂದ ಇರ್ತೀರಿ. ಅಂದ್ರೆ ನೀವು ಯಾವ ತರಹದ ಎಐ ಆಗ್ತೀರಾ? ಎಐ ಅಂದರೆ ಅಂಕೆ ಇಲ್ಲದ ಇನ್ವೆಸ್ಟರ್ ಅಥವಾ ಎಐ ಅಂದರೆ ಆತ್ಮನಿರ್ಭರ ಇನ್ವೆಸ್ಟರ್? ಯೋಚಿಸಿ, ಮುಂದುವರಿಯಿರಿ. ಕಲಿಸಿದರೆ ವೃದ್ಧಾಶ್ರಮಗಳು ಹುಟ್ಟುಕೊಳ್ತಾವೆ. ಸಾವಿರ ಮಕ್ಕಳಿಗೆ ಕೇವಲ ಅಕ್ಷರಗಳನ್ನು ಕಲಿಸಿಬಿಟ್ಟಿವಿ ಅಂದರೆ ವೃದ್ಧಾಶ್ರಮಗಳು ಹುಟ್ಟುಕೊಳ್ತಾವೆ. ವೃದ್ಧಾಶ್ರಮಗಳು ಹುಟ್ಟುಕೊಳ್ಬಾರ್ದು. ಹಾಗಂತ ಹೇಳಿ ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು ಅಂತ ಹೇಳಿ ಅಪ್ಪ ಅವರು ಕಂಕಣಬದ್ಧರಾಗಿ ನಿಂತುಕೊಂಡ್ರಲ್ಲ, ಇದು ಜಂಗಮ ಆರಾಧನೆ. ಇದು ಈ ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಅದು. ಹೀಗಾಗಿ ಈ ಗಂಡಬೇರುಂಡ ಪಕ್ಷಿಯ ಉದಾಹರಣೆಯನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ನೀವೆಲ್ಲರೂ ಕೂಡ ಏನು ಚಿಂತನೆ ಮಾಡಬೇಕು ಅಂದರೆ, ನೀವು ಆತ್ಮ ಕಲ್ಯಾಣವನ್ನೂ ಸಾಧಿಸಬೇಕು, ಸಮಾಜ ಕಲ್ಯಾಣವನ್ನೂ ಸಾಧಿಸಬೇಕು. ಆವಾಗ ನೀವು ಪರಿಪೂರ್ಣರಾಗ್ತೀರಿ. ಇಲ್ಲದೆ ಹೋದರೆ ಕೊಂಬಿನಿ ನರಕ ತಪ್ಪದು, ನರಕ ಬಂದ್ಬಿಡ್ತದೆ, ನರಕಕ್ಕೆ ಪ್ರಾಪ್ತರಾಗ್ತೀರಿ, ಭಾಜನರಾಗ್ತೀರಿ ಅಂತ ತಿಳ್ಕೊಂಡು ಅವರು ನೆನೆಸ್ತಾರೆ. ಹೀಗಾಗಿ ನಮ್ಮ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರು ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿಗಾಗಿ ಒಂದು ದೊಡ್ಡ ಪ್ರಸಾದ ನಿಲಯವನ್ನು ಕಟ್ಟಿ ಅವರು ಮುನ್ನಡೆಸ್ತಾ ಇರುವಂಥದ್ದನ್ನು ನೋಡಿದರೆ ಬಹಳ ಅಂದರೆ ಬಹಳ ಖುಷಿ ಅನ್ನಿಸ್ತದೆ. ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಪೂರ್ಣಗೊಳಿಸ್ತೀನಿ. ನಾವು ಈಗ ಒಂದು ಸಂದರ್ಭ ಹೆಂಗದ ಅಂತಂದರೆ, ಮಕ್ಕಳಿಗೆ ಸಂಸ್ಕಾರವನ್ನು ನೀಡಬೇಕಾಗ್ಯದ. ಕಾರಣ ಏನು ಅಂದರೆ, ಈಗ ಜಂಜಿ ಅಂತ ಒಂದು ಟ್ರೆಂಡ್ ನಡೆದಿದೆ, ಗೊತ್ತಿದೆ? ಜಂಜಿ ಅಂತಾರೆ. ಜಂಜಿ ಅಂದರೆ ಏನು? ಎಲ್ಲರೂ ಮೊಬೈಲ್ ಒಳಗಡೆನೇ ಇರ್ತಾರೆ,
ಯಾವುದೇ ಐಡಿಯಾಲಜಿ ಇರಲ್ಲ ಅವರಿಗೆ. ಒಮ್ಮೆ ದಂಗೆ ಎದ್ದು ಬಿಡ್ತಾರೆ. ಸ್ಥಾಪಿತವಾಗಿರುವಂಥ ಉದ್ದೇಶವ ಅವ್ರಿಗೇನೂ ಇರೋದಿಲ್ಲ. ದೊಂಬಿ ಗಲಾಟೆಯನ್ನು ಮಾಡಿ ಇವತ್ತು ನೀವು ಶ್ರೀಲಂಕಾ ನೋಡ್ತೀರಿ, ಇವತ್ತು ನೇಪಾಳದಲ್ಲಿ ನೋಡ್ತೀರಿ, ಸದ್ಯ ಈಗ ಬಾಂಗ್ಲಾದೇಶದಲ್ಲಿನೂ ಕೂಡ ಆ ರೀತಿಯಾಗಿರುವಂಥ ಒಂದು ಬೇರೆ ಬೇರೆ ವ್ಯವಸ್ಥೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ದಂಗೆ ದೊಂಬಿ ಗಲಾಟೆಗಳೆಲ್ಲ ಎದ್ದು ಅಲ್ಲೆಲ್ಲವೂ ಅಸ್ಥಿರತೆ ಉಂಟಾಗ್ತಾ ಇರುವಂಥ ಸಂದರ್ಭದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಲಕ್ಷ ಲಕ್ಷ ಜನರಿಗೆ ಅದ್ಭುತವಾದ ಸಂಸ್ಕಾರವನ್ನು ನೀಡಬೇಕು. ಜಂಜಿ ಅಂದರೆ ದಂಗೆ ಹೇಳೋದಲ್ಲ, ಜಂಜಿ ಅಂದರೆ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಸಂದೇಶ ಅದು ಕೊಪ್ಪಳ ನೆಲದಿಂದ ಹೋಗ್ತಾ ಇದೆಯಲ್ಲ. ವಿಚಾರ ಮಾಡ್ರಿ ನೀವು. ನಾನು ಬರುವಾಗ ನೋಡ್ತಿದ್ದೆ, ಈ ಜಗತ್ತಿನೊಳಗೆ ಒಂದೇ ದಿನದೊಳಗೆ ಭಾಳ ಅಂದ್ರೆ ಭಾಳ ಗಾಡಿಗಳ ಸರ್ವಿಸ್ ಎಲ್ಲಿ ಆಗ್ತೈತಪ್ಪ. ಒಂದು ವರ್ಷದೊಳಗೆ ಒಂದು ಗಾಡಿ, ಬಹಳ ಗಾಡಿಗಳ ಸರ್ವಿಸ್ ಎಲ್ಲಿ ಆಗ್ತೈತಿ? ಅಮೇರಿಕಾದ ಕ್ಯಾಲಿಫೋರ್ನಿಯಾದೊಳಗೆ ಆಗ್ತೈತೆ ಅಂತ. ಒಂದು ವರ್ಷಕ್ಕೆ ಒಂದು ಸರ್ವಿಸ್ ಸೆಂಟರ್ ಒಳಗೆ 1,00,000 ಗಟ್ಟಲೆ ಕಾರುಗಳಿಗೆ ಸರ್ವಿಸ್ ಮಾಡ್ತಾರಂತ ಕ್ಯಾಲಿಫೋರ್ನಿಯಾದೊಳಗೆ. 1,00,000 ಗಟ್ಟಲೆ ಕಾರುಗಳಿಗೆ, 1,00,000 ಕಾರುಗಳಿಗೆ ಸರ್ವಿಸ್ ಆಗಿದ್ದನ್ನೇ ನಾವು ದೊಡ್ಡದಂತ ತಿಳ್ಕೊಂಡು ಹೇಳ್ತೀವಿ. ಅಲ್ಲಿ 4 ಗಾಲಿಯ ಕಾರುಗಳಿಗೆ ಸರ್ವಿಸ್ ನಡೀತದೆ ಕ್ಯಾಲಿಫೋರ್ನಿಯಾದಲ್ಲಿ. ಇಲ್ಲಿ 2 ಕಾಲುಗಳ ಗಾಡಿಗಳದಾವ ನೋಡ್ರಿ. 7-8 ಲಕ್ಷ ಗಾಡಿಗಳಿಗೆ ಸ್ಪಿರಿಚುವಲ್ ಸರ್ವಿಸ್ ಸೆಂಟರ್ ಎಲ್ಲಿದೆ ಅಂತಂದ್ರೆ ಅದು ಕೊಪ್ಪಳದೊಳಗದ. ಅರೆ 7-8 ಲಕ್ಷ ಜನ ಎಲ್ಲ ಸೇರಿ ಒಂದಿಷ್ಟು ಕಾಲು ತುಳಿತ ಆಗಂಗಿಲ್ಲ, ಒಂದಿಷ್ಟು ಹೆಚ್ಚು ಕಡಿಮೆ ಆಗಂಗಿಲ್ಲ. RCB ನೋಡಿರಿಲ್ರಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಲ ಕಪ್ ನಮ್ಮದೇ ಅಂದ ಕಪ್ ತೊಗೊಂಡೋಗ್ಬಿಟ್ವಿ. 18 ವರ್ಷ ಆಯಿತು. ಗದ್ಲಕ್ ಬಿತ್ತು. 35,000 ಜನ ಕುತ್ಕೊಳ್ಬಹುದಾಗಿರುವಂಥ ಒಂದು ಸಂದರ್ಭಕ್ಕೆ 2 ಲಕ್ಷ ಜನ ಬಂದಿದ್ದಕ್ಕೆ ಕಲ್ಲೋಲ ಆಗಿಬಿಡ್ತು. ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡದಾಗಿರುವಂಥ ಸೂತಕದ ವಾತಾವರಣ ನಿರ್ಮಾಣ ಆಯಿತು. ಇಲ್ಲಿ 7-8 ಲಕ್ಷ ಜನ ಬಂದ್ರೂ ಕೂಡ ಒಬ್ಬರಿಗೂ ಹೆಚ್ಚು ಕಡಿಮೆ ಆಗಂಗಿಲ್ಲ ಅಂದ್ರೆ ಗವಿಸಿದ್ಧಾಜ್ಜನ ಆಶೀರ್ವಾದ ಎಷ್ಟು ದೊಡ್ಡದಿರ್ಬೇಕು ಹೇಳ್ರಿ. ಇದು ಅದನ್ನೆಲ್ಲ ನೀವು ನೋಡಿದಿರಿ ಅಂದರೆ ಅಂಥದ್ದೊಂದು ಕಂಪನಿಗಳು, ಅಂಥದ್ದೊಂದು ವೈಬ್ಸ್ ಅಂತ ನಾವೇನು ಕರಿತೀವಲ್ಲ, ಅದನ್ನೆಲ್ಲ ನೀವು ಇಲ್ಲಿ ನೋಡಬಹುದು. ಆ ಮಕ್ಕಳನ್ನು ನಾವು ಟಿವಿಯಲ್ಲಿ ಮೊಬೈಲ್ಗಳಲ್ಲಿ ನೋಡುವಂಥ ಸಂದರ್ಭದಲ್ಲಿ ಭಾಳ ಖುಷಿ ಅನ್ನಿಸ್ತದೆ. ಅಪ್ಪ ಅವರನ್ನ ಎಲ್ಲರಿಗೂ ಊಟಕ್ಕೆ ನೀಡ್ತಿರ್ತಾರೆ, ಅಪ್ಪ ಅವರನ್ನ ಎಲ್ಲರಿಗೂ ಪ್ರಸಾದಕ್ಕೆ ನೀಡ್ತಿರ್ತಾರೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಅನ್ನಿಸ್ತದೆ, ಬೋಧಿ ಧರ್ಮ ಅಂತ ಒಬ್ಬ ಗುರುಗಳಿದ್ರು, ಅಡ್ಡಾಡ್ಕೊಂತ ಹೋಗ್ತಿದ್ರಿ ಅವ್ರು. ಒಬ್ಬ ರಾಜ ಮುಖ ಸಾಪಿಗೆ ಇಟ್ಕೊಂಡು ಕೂತಿದ್ದೆ. ಯಾಕೆ ಮುಖ ಸಾಪಿಗೆ ಇಟ್ಕೊಂಡಿಯಪ್ಪ ಅಂತ ಕೇಳಿದ್ರು. ಏನಿಲ್ರಿ, ನಮ್ಮ ಕುದುರೆ ಮೊದಲು ಭಾಳ ಚಂದ ಓಡ್ತಿತ್ತು, ಈಗ ಯಾಕೋ ಕುಂಟಾಕತ್ತದ. ಬೋಧಿ ಧರ್ಮ ಹೇಳಿದ್ರು, ನನಗೆ 3 ದಿನ ಟೈಮ್ ಕೊಡಪ್ಪ, ನಿಮ್ಮ ಕುದುರೆ ಮತ್ತೆ ಮೊದಲೇ ನಂಗೆ ಓಡುವಂಗೆ ಮಾಡ್ತೀನಿ ಅಂದ್ರೆ. 3 ದಿನ ಅಲ್ರಿ ಮಾರಾಯರ, 30 ದಿನ ಟೈಮ್ ತಗೊಳ್ರಿ, ಮತ್ತೆ ನಮ್ಮ ಕುದುರೆ ಓಡುವಂಗೆ ಮಾಡ್ರಿ ಅಂತ ರಾಜ ಅಂದ. ಸೂಕ್ಷ್ಮವಾಗಿ ಆ ಕುದುರೆ ನೋಡಿದ್ರಿ ಅವ್ರು. ರಾಜನ ಕರೆದ್ರು ಅವ್ರು. 3 ನಿಮಿಷನಾಗ ಗೊತ್ತಾಗ್ಬಿಡ್ತು ಕುದುರೆ ಯಾಕೆ ಕುಂಟಾಕತ್ತದ ಅಂತೇಳಿ. ರಾಜನ ಕರೆದು ಕೇಳಿದ್ರು ಅವ್ರು, ನಾವು ಒಂದು ಹೇಳುವಂಥ ಕೆಲಸ ನೀವು ಮಾಡ್ತೀವಿ, ಮಾಡ್ತಾನೆ ಹೇಳ್ರಿ, ನಮ್ಮ ಕುದುರೆ ಮತ್ತೆ ಮೊದಲೇ ನಂಗೆ ಓಡುವಂಗೆ ಆಗಲಿ. ಅವಾಗ ಬೋಧಿ ಧರ್ಮ ಹೇಳಿದರು, ಆ ಕುದುರೆಗೆ ಏನು ಟ್ರೈನಿಂಗ್ ಕೊಡಕತ್ತಾನಲ್ಲ, ಮೊದಲು ಅವನು ಕೆಲಸದಿಂದ ತೆಗೆದು ಹಾಕಂದ್ರ ಅವ್ರು. ಯಾಕ್ರಿ ಅಂತ ರಾಜ ಕೇಳಿದೆ. ಕುದುರೆಗೆ ಏನು ಟ್ರೈನಿಂಗ್ ಕೊಡಕತ್ತಾನಲ್ಲ ಅವ ಕುಂಟದಾನ. ಚಂದ ಇಲ್ರ ಕತೆ ಇದು. ಆ ಕುದುರೆಗೆ ಏನು ಟ್ರೈನಿಂಗ್ ಕೊಡಕತ್ತಾನಲ್ಲ ಅವ ಕುಂಟದಾನ. ಆ ಕುದುರೆ ಏನು ತಿಳ್ಕೊಂಡೈತೆ ಅಂದ್ರೆ, ನನಗೆ ಟ್ರೈನಿಂಗ್ ಕೊಡ ಅವ ಕುಂಟದಾನ ಅಂದ್ರೆ ಕುಂಟದ ಬರೋಬರೈತಿ ಕುದುರೆ ತಿಳ್ಕೊಂಡೆ. ಅವನು ತೆಗೆದು ಹಾಕು, ದಷ್ಟಪಷ್ಟು ಹುಡುಗನು ಒಬ್ಬ ನೇಮಕ ಮಾಡು, ಮಸ್ತ್ ಹಂಗೆ ಮುಂದೆ ಓಡಬೇಕು, ಅದು ನೋಡಿ ಕುದುರೆ ಓಡ್ತೈತೆ ಅಂತ ತಿಳ್ಕೊಂಡು ಹೇಳಿದ್ರು. ಅವ್ನು ಹಂಗೆ ಮಾಡಿದ, ಮತ್ತೆ ಕುದುರೆ ಓಡಾಕೈತ್ರಿ. ಹೌದ್ರಿ ಅಪ್ಪ ಅವ್ರ, ಆ ಕುಂಟು ಕುದುರೆ ಕತೆ ನಮಗೆ ಯಾಕೆ ಹೇಳಕತ್ತೀರತ್ ನೀವು ನೋಡಾಕತ್ತೀರಿ. ಕೊಪ್ಪಳದೊಳಗೆ ಎಲ್ಲ ನೀವು ಭಕ್ತರು ಏನಿದಾರೆಲ್ಲ ನೀವು ಕಾಟೇವಾಡಿ ಕುದುರೆ ಯಾಕಾಗಿರಿ ಅಂದ್ರೆ, ನಿಮಗೆ ಟ್ರೈನಿಂಗ್ ಕೊಡುವಂಥ ಸ್ವಾಮಿಗಳು ಭಾಳ ಚಲೋದಾರ ಅನ್ನೋ ಕಾರಣಕ್ಕಾಗಿ ನೀವೆಲ್ಲರೂ ಕಾಟೇವಾಡಿ ಕುದುರೆ ಆಗಿರಿ. ಹಿಂಗೆ ಹೇಳ್ಕೊತ ಹೋಗ್ಬೇಕು ನೋಡ್ರಿ. ಬೆಳತನ ಹೇಳ್ರು ಕೇಳ್ತಿರ್ರಿ ನೀವು, ಬೆಳತನ ಹೇಳ್ಬೇಕು ನಿಮ್ಗೆ. ಹಿಂಗೆ ಹೇಳ್ರು ಕೇಳ್ತಿರ್ರಿ. ನಿಮ್ಮನ್ನೆಲ್ಲ ನೋಡ್ರಿ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಯಾಕೆ ಹೇಳ್ರಿ, ಚುಮ್ಮಿ ಚಳಿ ಒಳಗೆ ತೆಲಿಗೆಲ್ಲ ಸುತ್ತಕೊಂಡು ನನಗೂ ಚಳಿ ಹತ್ತೈತಿ ಈಗ. ಆದರೂ ಬಂದು ನಾ ಹಂಗೆ ಕೈ ತಿಕ್ಕೋತನ ಕೂತ್ಕೊಂಡಿದ್ದೆ ಅಲ್ಲಿ. ಎಷ್ಟು ಚಂದ ಕೂತ್ಕೊಂಡ್ರಿ ನೋಡ್ರಿ. ನಿಮ್ಗೆ ಯಾರಿಗೂ ಈಗ ಊಟದ ಕಡೆ ಲಕ್ಷ್ಯ ಇಲ್ಲ. ಈಗ ಅಲ್ಲಮ ಪ್ರಭುದೇವ್ರು ಭಾಳ ಚಂದ ಹೇಳ್ತಾರೆ. ಅಜ್ಜಾರು ಭಾಳ ಚಂದ ಹೇಳಕತ್ತಾರ, ಅದು ಹಂಗ ಕುಂಡ್ರು ಮಂದಿ ಅಲ್ರಿ, ಉಂಡು ಬಂದ ಕೂತಾರ ಅವರು ಅಂತೆ. ಭಾಳ ಚಂದ ಹೇಳಿದ್ರು ಅಜ್ಜಾರ್ ಅವರು. ಅಲ್ಲಮ ಪ್ರಭುದೇವ್ರು ಒಂದು ಪ್ರಶ್ನೆ ಕೇಳ್ತಾರೆ, ಒಲಿ ಮೇಲಿನ ಅಡಿಗೆ ಊಟ ಮಾಡ್ತಿರೋ ತಲೆ ಮೇಲಿನ ಅಡಿಗೆ ಊಟ ಮಾಡ್ತಿರೋ? ಅಲ್ಲಮ ಪ್ರಭುದೇವ್ರು ನೋಡ್ರಿ 160 ಕೋಟಿ ವಚನ ಬರೆದವ್ರಿ ಅವ್ರು. ಅವ್ರು ಭಾಳ ಚಂದ ಕೇಳ್ತಾರೆ, ಒಲಿ ಮೇಲಿನ ಅಡಿಗೆ ಊಟ ಮಾಡಿದ್ರಿ ಅಂದ್ರೆ 4 ಗಂಟೆಗಳವರೆಗೆ ಸಂತೃಪ್ತಿ ಸಿಗ್ತದೆ, ತಲೆ ಮೇಲಿನ ಅಡಿಗೆ ಊಟ ಮಾಡಿಬಿಟ್ರಿ ಅಂದ್ರೆ ಜೀವನ ಪರ್ಯಂತ ಸಂತೃಪ್ತಿ ಸಿಗ್ತೈತಿ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವ್ರು ಹೇಳ್ತಾರೆ, ನೀವೆಲ್ಲರೂ ಒಲಿ ಮೇಲಿನ ಅಡಿಗೆನೂ ಊಟ ಮಾಡಿದ್ರಿ, ತಲೆ ಮೇಲಿನ ಅಡಿಗೆನೂ ಊಟ ಮಾಡಾಕತ್ರಿ, ಎಷ್ಟು ಚಂದ ಕುಂತೀರಿ ನೋಡ್ರಿ. ಶಿವನ ಮುಂದೆ ನಂದಿ ಕೂತಂಗೆ ಮಂದಿ ಎಲ್ಲ ಕೂತಿರಿ ನೀವು. ಈ ಸದ್ಯ ಜಗತ್ತಿನೊಳಗೆ ಮೊಬೈಲ್ ಮೇನಿಯಾ ಅನ್ನುವಂಥದ್ದು ನಡೆದಿದೆ. ಮೊಬೈಲ್ ಏನಾದರೂ ಅಪ್ಪಿ ತಪ್ಪಿ ಟಕ್ ಅಂತ ಬಂದಾಗಿಬಿಟ್ರೆ ಏನಾಕೈತಪ್ಪ?
ನಾನು ಒಂದು ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್ ಓದ್ತಿದ್ದೆ, ಅಪ್ಪಿ ತಪ್ಪಿ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದು ಆದ್ರೆ ಏನಾಕೈತಿ? ಸ್ಯಾಟಲೈಟ್ ಸಮಸ್ಯೆಯಿಂದಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ರಿ, ಇಡೀ ಜಗತ್ತಿನಾದ್ಯಂತ ಒಮ್ಮೆ ಫೋನ್ಗಳು ಬಂದ್ ಆಗಿಬಿಟ್ರೆ ಏನಾಕತಿ? ಆ ಸೈಕಿಯಾಟ್ರಿಸ್ಟ್ ಹೇಳ್ತಾರೆ, ಹಂಗೇನಾದರೂ ಎಲ್ಲರ ಮೊಬೈಲ್ ಫೋನ್ಗಳು ಟಕ್ ಅಂತ ಒಮ್ಮೆ ಬಂದ್ ಆಗಿಬಿಟ್ರೆ 170% ಮಂದಿಗೆ ಹುಚ್ಚು ಹಿಡಿತೈತೆ ಅಂತ. ಎಷ್ಟು ಪರ್ಸೆಂಟ್ ರೀ? 170% ಮಂದಿಗೆ ಹುಚ್ಚು ಹಿಡಿತದೆ, 30% ಮಂದಿಗೆ ಹುಚ್ಚು ಹಿಡಿಯಂಗಿಲ್ಲ. ಎಂಥವ್ರಿಗೆ ಹುಚ್ಚು ಹಿಡಿಯಂಗಿಲ್ಲ ಅಂದ್ರೆ ಚುಮು ಚುಮು ಚಳಿ ಒಳಗೆ ಏನು ಪ್ರವಚನ ಕೇಳಕತ್ತಿರಲ್ಲ, ನಿಮ್ಮಂಥವ್ರಿಗೆ ಯಾರಿಗೂ ಹುಚ್ಚಿಡಿಯುವಂಥ ಪ್ರಶ್ನೆನೇ ಬರಂಗಿಲ್ಲ. ಇಟ್ಟು ಹವಾ ಹಾಕೋತ ಹೋಗ್ಬೇಕ್ರಿ ನಿಮಗೆ. ನಾವು ನಮ್ಮ ಪ್ರವಚನ ಹೇಳ್ಬೇಕಂದ್ರೆ ಸುಮ್ಮನೆ ಬರೀ ಹಿಂಗೆ ಹವಾ ಹಾಕೊಂತ ಹೋಗ್ಬೇಕು ನಾವು. ಆದ್ರೆ ನನಗೆ ಭಾಳ ಖುಷಿ ಅನಿಸ್ತದೆ ನೋಡ್ರಿ, ಇಲ್ಲ ತಂಪಾದ ವಾತಾವರಣದೊಳಗೂ ಕೂಡ ತಾವೆಲ್ಲ ಕೂತ್ಕೊಂಡಿರಿ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಪೂರ್ಣಗೊಳಿಸ್ತೀನಿ. APJ ಅಬ್ದುಲ್ ಕಲಾಂ ಅವರು ಯುರೋಪಿಯನ್ ಪಾರ್ಲಿಮೆಂಟಿಗೆ ಹೋಗಿ ಒಂದು ಮಾತು ಹೇಳ್ತಾರೆ, ನಾನು ತುಂಬ ಖುಷಿ ಕೊಡುವಂಥ ಮಾತದು. ತಮಿಳುನಾಡಿನ ಒಬ್ಬ ಪೊಯೆಟ್ ಬರೆದಿರುವಂಥ ತಮಿಳಿನ ಒಂದು ಪೊಯಮ್ನ ಅವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಲಕ್ಷ್ಯ ಕೊಟ್ಟು ತಾವೆಲ್ಲ ಕೇಳಬೇಕು. ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. When there is beauty in the character, there is harmony in the home. When there is harmony in the home, there is order in the nation. When there is order in the nation, there is peace in the world. ಈ ಮಾತು ಹೇಳಿದಾಗ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರ ಮಾತುಗಳನ್ನು ಸ್ವಾಗತ ಮಾಡಿಕೊಂಡ್ರು. ಎಷ್ಟು ಚೆನ್ನಾಗಿ ಅವ್ರ ಮಾತುಗಳನ್ನು ಸ್ವಾಗತ ಮಾಡಿಕೊಂಡ್ರು ಅಂದರೆ, ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ರೈಚಿಯಸ್ನೆಸ್ ಅಂದರೆ ಏನು? ಹೃದಯದಲ್ಲಿ ಸನ್ನಡತೆ ಇರಬೇಕು. ನಾನು ಗುರುಗಳು ಮಾಡುವಂಥ ಎಲ್ಲ ಕಾರ್ಯಗಳನ್ನು ನೋಡ್ರಿ, ನೀವು ಕರ್ನಾಟಕದ ಮಠಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ಒಂದು ಸಣ್ಣ ಮಠ ಐತಿ ಅಂದ್ರೂ 4 ಹುಡುಗರಲ್ಲಿ ಇಟ್ಕೊಂಡು ಓದಿಸ್ತಿರ್ತಾರೆ. ಅಪ್ಪ ಅವರು ಸಾವಿರ ಮಕ್ಕಳಿಗೆ ಓದಿಸ್ತಾರೆ. ಎಲ್ಲ ಕಡೆಗೂ ಮಠಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ರಿ. ಸಣ್ಣ ಮಠ ಐತಿ ಅಂದ್ರೂ 4 ಮಕ್ಕಳನ್ನಾದರೂ ಅವ್ರು ಓದಿಸ್ತಿರ್ತಾರೆ ಅವರು. ಇಲ್ಲಿ ರೈಚಿಯಸ್ನೆಸ್ ಅಂದರೆ ಏನು? ಸದಾಚಾರವನ್ನು ಮಕ್ಕಳಲ್ಲಿ ಇನ್ಸ್ಟಿಲ್ ಮಾಡಬೇಕು. ಇಲ್ಲದೆ ಹೋದ್ರೆ ಏನಾಗ್ಬಿಡ್ತದೆ, ಈಗ ಮಕ್ಕಳಂತೂ ಮೊಬೈಲ್ ಒಳಗೆ ಅಡಿಕ್ಟ್ ಆಗಿಬಿಟ್ಟಾರೆ. ನೀವು ಸಣ್ಣ ಹುಡುಗರು ಅಲ್ಲಿ ಆಟ ಆಡ್ತಿರ್ತಾರೆ, ಪಬ್ಜಿ ಗೇಮ್ ಆಡ್ತಿರ್ತಾರೆ. ಪಟ್ ಅಂತ ಅವ್ರ ಕೈಯಾಗಿನ ಮೊಬೈಲ್ ಫೋನ್ ಹಸ್ಕೊಂಡ್ರಿ ಅಂದ್ರೆ ಅವ್ರು ಹೆಂಗೆ ನೆಲ ಗುದ್ದಿ ಹೇಳ್ತಾರೆ ಅಂದ್ರೆ ಇನ್ನೇನು 4 ಇಂಚ್ ನೀರ ಜಿಗಿಸ್ತಾರೇನಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ನೆಲ ಗುದ್ದಿ ಹೇಳ್ತಿರ್ತಾರೆ. ಇದೆಲ್ಲ ಆಗ್ತಾ ಇದೆ ಈಗ. ಅಂಥ ಹಿನ್ನೆಲೆಯಲ್ಲಿ ರೈಚಿಯಸ್ನೆಸ್ ಅಂದರೆ ಸದಾಚಾರವನ್ನು ಮಕ್ಕಳಲ್ಲಿ ಕಲಿಸ್ಬೇಕು ಅಂತ ಹೇಳಿ ಗುರುಗಳು ಬಹಳ ದೊಡ್ಡ ಕಾಯಕ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಕೊನೆಗೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ. T.S. ಎಲಿಯಟ್ ಅಂತ ಒಬ್ಬರು ಪೊಯೆಟ್ ಇದ್ರು. ಒಂದು ಪೊಯಮ್ ಬರೆದಾರ ಅವರು, ದ ವೇಸ್ಟ್ ಲ್ಯಾಂಡ್ ಅನ್ನುವಂಥ ಒಂದು ಪೊಯಮ್ ಬರೆದಾರೆ. ಸಾಧ್ಯ ಆದರೆ ತಾವೆಲ್ಲ ಓದಬೇಕು ಅದನ್ನು. ಇಡೀ ಜಗತ್ತಿಗೆ ಒಂದು ಬಹಳ ದೊಡ್ಡ ಸಂದೇಶವನ್ನು ನೀಡಿದಂಥವ್ರು T.S. ಎಲಿಯಟ್ ಅವರು. ಅವರಿಗೆ ನೊಬೆಲ್ ಪಾರಿತೋಷಕ ಬಂತು. ಆ ವೇಸ್ಟ್ ಲ್ಯಾಂಡ್ ಅನ್ನುವಂಥ ಒಂದು ಪೊಯಮಲ್ಲಿ ಕೊನೆಗೊಂದು ಮಾತು ಹೇಳ್ತಾರೆ ಅವರು, ನನಗೆ ಬಹಳ ಖುಷಿ ಕೊಡುವಂಥ ಮಾತದು. ಈ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತನ್ನು ಹೇಳ್ತಾರೆ ಅವರು. ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತನ್ನು ಅವರು ತಮ್ಮ ಪೊಯಮಲ್ಲಿ ಬರೀತಾರೆ. ಈ ವರ್ಲ್ಡ್ ವಾರ್ ಎಲ್ಲ ನಡೀತಾ ಇತ್ತಲ್ಲ, ಆ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಬರೀತಾರೆ, ದತ್ತ ಅಂದರೆ ಕೊಡಬೇಕು ನೀವು ಅಂತ. ಆ ಬೃಹದಾರಣ್ಯಕ ಉಪನಿಷತ್ತಿನ ಮಾತಿನ ಬಗ್ಗೆ ಅವರು ಹೇಳಿ ಮುಂದಕ್ಕೆ ಹೊರಿತಾರೆ ಅವರು. ನೀವು ಕೊಡಬೇಕು, ಕಂಪ್ಯಾಷನ್, ದಯತ್ವ, ಕಂಪ್ಯಾಷನ್ ಇಟ್ಕೋಬೇಕು, ನಿಮ್ಮ ಹೃದಯದ ತುಂಬೆಲ್ಲ ಪ್ರೀತಿ ಇಟ್ಕೋಬೇಕು. 3ನೇ ಮಾತು ಹೇಳ್ತಾರೆ, ದಮ್ಯತ ಅಂದರೆ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ನೀಡಬೇಕು, ಹೃದಯದ ತುಂಬ ಪ್ರೀತಿ ಇಟ್ಟುಕೊಂಡು ನೀಡಬೇಕು, ನಿಮ್ಮ ಮನಸ್ಸನ್ನು ನೀವು ಶಾಂತಿಯುತವಾಗಿ ಇಟ್ಟುಕೊಂಡು ಸೆಲ್ಫ್ ಕಂಟ್ರೋಲನ್ನು ಮಾಡಬೇಕು. ಇವು 3ನ್ನೂ ಮಾಡಿಬಿಟ್ರಿ ಅಂದರೆ ಓಂ ಶಾಂತಿ 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 ಅಂತ ಒಬ್ಬ ಕ್ರಿಶ್ಚಿಯನ್ ಪೊಯೆಟ್ ಈ ಮಾತುಗಳನ್ನು ಬರೀತಾರೆ ಅಂದರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಮಕ್ಕಳಿಗೆ ನೀಡುವಂಥದ್ದನ್ನು ಕಲಿಸ್ತಾರೆ, ಮಕ್ಕಳಿಗೆ ದಯಾಗುಣವನ್ನು ಕಲಿಸ್ತಾರೆ, ಮಕ್ಕಳಿಗೆ ತಮ್ಮ ಆತ್ಮ ನಿಗ್ರಹವನ್ನು ಹೆಂಗೆ ಮಾಡ್ಕೊಳ್ಬೇಕು, ಮನೋನಿಗ್ರಹವನ್ನು ಹೆಂಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕಲಿಸ್ತಾರೆ. ಹೀಗಾಗಿ ಇಡೀ ಜಗತ್ತಿನಲ್ಲಿ ಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ. ಈ 3 ತತ್ವಗಳನ್ನು ನೀವು ನೋಡಬೇಕು ಅಂದರೆ ನೀವು ಕೊಪ್ಪಳಕ್ಕೇ ಬರಬೇಕು, ಗವಿಸಿದ್ದೇಶ್ವರ ಮಠಕ್ಕೇ ಬರಬೇಕು. ಅಪ್ಪ ಅವರು ಇಂಥದ್ದೊಂದು ಅದ್ಭುತವಾದ ಒಂದು ಬಹಳ ದೊಡ್ಡ ಪ್ರವಾಹದ ರೀತಿಯಲ್ಲಿ ಸಮರೋಪಾದಿಯಲ್ಲಿ ಅವ್ರ ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುವಂಥದ್ದನ್ನು ನೋಡಿದರೆ ನಿಜಕ್ಕೂ ಬಹಳ ಅಂದರೆ ಬಹಳ ಖುಷಿ ಅನ್ನಿಸ್ತದೆ. ನಿಮ್ಮನ್ನೆಲ್ಲ ನೋಡಿ ನನಗೆ ಮತ್ತೂ ಬಹಳ ಖುಷಿ ಆಯಿತು. ಸುಮಾರು ಒಂದು 10 ವರ್ಷಗಳ ಹಿಂದೆ ನಾನು ಬಂದಿದ್ದೆ. ಅಣ್ಣಾ ಹಜಾರಿ ಅವರು ಕಾರ್ಯಕ್ರಮ ಇದ್ದಾಗ ಅಪ್ಪ ಅವ್ರು ಕರೆಸಿದ್ರು. ಬಂದ ತಕ್ಷಣ ಅಪ್ಪ ಅವ್ರ ಜೊತೆ ಮಾತಾಡುವಾಗ ಒಂದು ಮಾತು ಹೇಳಿದೆ, ನಿಮ್ಮ ನೋಡಿ ಖುಷಿ ಆತ್ರಿ ಅಜ್ಜಾರ ಅಂತ ತಿಳ್ಕೊಂಡೆ ಅಂದೆ. ಅಜ್ಜಾರು ಒಂದ ಮಾತು ಹೇಳಿದ್ರು, ನಿಮ್ಮ ಮಾತು ಕೇಳಕ್ಕೆ ನಮ್ಮ ಮಂದಿ ಭಾಳ ಗಟ್ಟಿ ಕೂತಾರ್ರಿ, ಟೈಮ್ ಆದರೂ ಬಿಡಬೇಡ್ರಿ, 2 ತಾಸು ಮಾತಾಡ್ರಿ ಅಂತ ಹೇಳಿದ್ರು ಅವರು. ಈಗ ನಾ ಮಾತಾಡಕತ್ತ ಒಂದು 20-25 ನಿಮಿಷ ಆಗಿರ್ಬೇಕ್ರಿ. ಇನ್ನೂ ನನ್ನ ಟೈಮ್ ಎಷ್ಟದ? ಇನ್ನೂ 1.5 ತಾಸು ಅದ. ಗಾಡಿ ಹೊಡಿಲ್ರಿ? ನೀವು ಹೊಡ್ರಿ ಅಂತೀರಿ, ನಾ ಮತ್ತೆ ಬೆಳಗಾವ್ಗೆ ಹೋಗ್ಬೇಕು, ನೀವು ಇಲ್ಲೇ ಹೋಗಿಬಿಡ್ತೀರಿ, ನಾ ಮತ್ತೆ ಆ ಕಡೆ ಹೋಗೋದದ ಅಲ್ಲ. ಆದ್ರೆ ನಿಮ್ಮನ್ನೆಲ್ಲ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು.
ಸ್ವರ್ಗದ ಬಾಗಿಲು ಎಲ್ಲಿದಪ್ಪ? ಸ್ವರ್ಗದ ಬಾಗಿಲು ಎಲ್ಲಿದ? ಕುವೆಂಪು ಅವರಂತಾರೆ, ಸಗ್ಗದ ಬಾಗಿಲು ಎಲ್ಲಿಹುದನ್ನ, ನುಗ್ಗಿದರೆ ಎಲ್ಲಿಯೂ ಸಿಗಲಿಲ್ಲನ್ನ, ಕಾಶಿಗೆ ಹೋದೇನೋ ಅಲ್ಲಿಲ್ಲನ್ನ, ಮುಳುಗಿದೆ ಗಂಗೆಯೊಳು ಅಡಗಿಲ್ಲನ್ನ, ಡನ 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 ಗಂಟೆಯ ಬಾರಿಸಿದೆ, ಮನ 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 ಮಂತ್ರವ ಹೇಳಿದೆ, ನನಗೆಲ್ಲೂ ಸ್ವರ್ಗದ ಬಾಗಿಲು ಕಾಣಲಿಲ್ಲ ಅಂತ ಹೇಳ್ತಾರೆ. ನನಗೆ ಈ ಸದ್ಯ ಸ್ವರ್ಗದ ಬಾಗಿಲು ಎಲ್ಲಿ ಕಾಣಿಸ್ತದೆ ಅಂದರೆ, ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿಯೇ ಸ್ವರ್ಗದ ಬಾಗಿಲು. ಇದೇ ಸ್ವರ್ಗ, ಇದೇ ಎಲ್ಲವೂ. ಇಲ್ಲಿ ನಾವು ಚೆನ್ನಾಗಿ ಬದುಕಿಬಿಟ್ವಿ ಅಂತಂದರೆ ಬದುಕು ಬಂಗಾರ ಆಗ್ತದೆ. ಅಪ್ಪ ಅವರ ಆಶೀರ್ವಾದ ನನ್ನ ಮೇಲೆ, ತಮ್ಮ ಮೇಲೆ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೀನಿ. ಶರಣು.